ನಮಸ್ಕಾರ ಗೆಳೆಯರೇ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, IMF ಆಗಲಿ ಅಥವಾ ವರ್ಲ್ಡ್ ಬ್ಯಾಂಕ್ ಆಗಲಿ ಅಥವಾ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಗಲಿ ಅಥವಾ ಸ್ವತಃ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಲಿ, ಪ್ರತಿಯೊಬ್ಬರು ಅಂಕಿಅಂಶವನ್ನು ಭಾರತವು ಈಗ ನಾಶಪಡಿಸಲು ಹೊರಟಿದೆ, ಕೆಟ್ಟ ರೀತಿಯಲ್ಲಿ ಧ್ವಂಸ ಮಾಡುವುದಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ಮೊದಲೇ ನಾನು ನಿಮಗೆ ಹೇಳಿದ್ದೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಹಳೆಯ ವಿಡಿಯೋದಲ್ಲಿ ನೀವು ನೋಡಬಹುದು. ಹಾಗೂ ನಿಮಗೆ ಇದನ್ನು ಕೂಡ ಹೇಳಿದೆ, ಈ IMFನ ಪರಿಸ್ಥಿತಿ ಹೇಗಾಗಲಿದೆ ಅಂದರೆ ಇವರು ತಮ್ಮ ರಿಪೋರ್ಟ್ನ ಬಗ್ಗೆನೇ ನಾಚಿಕೆ ಪಡ್ತಾರೆ ಅಂತ. ಹಾಗೂ ಇವತ್ತು ಈ ರೀತಿಯೇ ಆಗಿದೆ. ಹಾಗೆಯೇ ಇದನ್ನು ನಂಬಿ ಗೆಳೆಯರೆ, ಎಂಥ ಒಂದು ಅದ್ಭುತವಾದ ಅಂಕಿಅಂಶಗಳು ಬಂದಿದೆ ಅಂದರೆ ಇದನ್ನು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಸ್ವತಃ ಟ್ವೀಟ್ ಮಾಡಿದ್ದಾರೆ. ಹಾಗೂ ಇದರ ಬಗ್ಗೆನೇ ದೇಶದಲ್ಲಿ ಈಗ ಎಲ್ಲ ಕಡೆಯೂ ಚರ್ಚೆ ನಡೆಯುತ್ತಿದೆ. ಅಂದರೆ ಭಾರತದ GDP ಈಗ ಒಂದು ಹೊಸ ದಾಖಲೆಯನ್ನು ಸೃಷ್ಟಿಸುವುದಕ್ಕೆ ಹೋಗ್ತಾ ಇದೆ. ಸೊ ಅಂತಹದ್ದೇನಾಗಿದೆ ಅನ್ನೋದನ್ನು ಇವತ್ತು ಇದರ ಬಗ್ಗೆನೇ ನಾನು ನಿಮಗೆ ವಿಸ್ತಾರದಿಂದ ಹೇಳಲಿದ್ದೇನೆ. ಸೊ ಗೆಳೆಯರೇ, ಈಗಿಂದ ಕಳೆದ 2 ತಿಂಗಳ ಹಿಂದೆ ಭಾರತದ GDPಯು Q2ನ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ನ ಅಂಕಿಅಂಶಗಳು 7.6% ಬಂದಿವೆ ಅನ್ನೋ ರಿಪೋರ್ಟ್ಗಳು ಬಂದಿದ್ದವು. ಅದರಲ್ಲಿ IMF ಭಾರತದ GDPಯು 6%ಇಂದ ಮೇಲೆ ಹೋಗುವುದಿಲ್ಲ ಅಂತ ಹೇಳಿತ್ತು. ಆದರೆ ಈಗ ಈ IMFನ ಎಸ್ಟಿಮೇಟನ್ನು ನಾವು 7.5%ಗಿಂತ ಹೆಚ್ಚಿನ ಗ್ರೋತನ್ನು ಪಡೆದುಕೊಂಡು ಧ್ವಂಸ ಮಾಡಿದ್ದೇವೆ. ಯಾಕಂದರೆ ಈಗ ಭಾರತವು ರೆಕಾರ್ಡನ್ನು ಮುರಿಯೋದಕ್ಕೆ ಹೋಗ್ತಾ ಇದೆ. ಹಾಗೂ ಇವತ್ತು ಹೀಗೇನೆ ಆಗಿದೆ. ಆ್ಯಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ಸ್ವತಃ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಟ್ವೀಟ್ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, Q3ಯಲ್ಲಿ ಭಾರತದ GDP ಗ್ರೋತ್ ಏನಿದೆ ಅದು ಬಹುತೇಕ 8.5% ಆಗಿದೆ. ಹಾಗೂ ಇದನ್ನು ನಂಬಿ ಗೆಳೆಯರೆ, ಇದೊಂದು ವಿಶ್ವ ದಾಖಲೆಯಾಗಿದೆ. ಯಾಕಂದರೆ ಈ ಸಮಯದಲ್ಲಿ ಬ್ರಿಟನ್ನೇ ಆಗಲಿ, ಅದು ಜರ್ಮನಿ ಆಗಲಿ ಅಥವಾ ಜಪಾನಿ ಆಗಲಿ, ಜಗತ್ತಿನ ಯಾವುದೇ ಒಂದು ದೇಶದ ಮೇಜರ್ ಅರ್ಥವ್ಯವಸ್ಥೆಯನ್ನು ಎತ್ತಿ ನೋಡುವುದಾದರೆ ಎಲ್ಲವುಗಳ ಅರ್ಥವ್ಯವಸ್ಥೆಯು ಈಗ ನೆಗೆಟಿವ್ ಅಲ್ಲಿ ಇದೆ. ಅಂದರೆ ಮೈನಸಲ್ಲಿ ಯಾರ್ದು 2 ಇದೆ, ಮೈನಸಲ್ಲಿ ಯಾರ್ದು 4 ಇದೆ, ನಮ್ಮದು ಪ್ಲಸ್ಸಲ್ಲಿ 8.5 ಇದೆ. ಹಾಗೂ ಈಗ ಸ್ಥಿತಿ ಹೇಗಾಗಿದೆ ಅಂದರೆ ಭಾರತದ GDP ಗ್ರೋತ್ ಚೀನಾದ GDPಯ ಗ್ರೋತಿಂದ ಡಬಲ್ ಆಗಿದೆ. ಚೀನಾದ ಬಹುತೇಕ 4.5 ಇದೆ, ನಮ್ಮದು ಹೆಚ್ಚು ಕಡಿಮೆ 8.5. ಅದೇ ಅಮೆರಿಕಾದ ಬಗ್ಗೆ ಹೇಳೋದಾದರೆ ಆಗ ಅಮೆರಿಕಾದಿಂದ ಭಾರತದ GDPಯ ವೇಗ 4 ಪಟ್ಟರಷ್ಟು ಹೆಚ್ಚಿದೆ. ಯಾಕಂದರೆ ಅಮೆರಿಕಾದ 2.5% ಅಷ್ಟೇ ಇದೆ. ಅಂದರೆ ನಾವು ಎಲ್ಲರನ್ನ ಬಹಳ ಕೆಟ್ಟ ರೀತಿಯಲ್ಲಿ ಹಿಂದಾಕ್ತಾ ಇದ್ದೀವಿ. ಹಾಗೂ ಈಗ ಹೇಗೆ ಅನ್ನಿಸ್ತಾ ಇದೆ ಅಂದರೆ, ನಾವೇನು 2028ರ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅಂದರೆ ಜರ್ಮನಿ ಹಾಗೂ ಜಪಾನ್ನ ಹಿಂದೆ ಹಾಕಿ ನಾವು ಭಾರತದ 3ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗುತ್ತೀವಿ ಅನ್ನೋದು ಈಗ ನಾವು ಈ ಕೆಲಸವನ್ನು 2028ರ ಮುಂಚಿತವಾಗಿಯೇ ಮಾಡಲಿದ್ದೇವೆ. ಯಾಕಂದರೆ ಜರ್ಮನಿ, ಜಪಾನ್ ಅರ್ಥವ್ಯವಸ್ಥೆಯು ಹೆಚ್ಚಾಗ್ತಾ ಇಲ್ಲ, ಮೈನಸಲ್ಲಿ ಹೋಗ್ತಾ ಇದೆ, ಕಡಿಮೆಯಾಗುತ್ತಿದೆ. ಅಂದರೆ ಭಾರತದ ವೇಗವು ಎಕ್ಸೆಪ್ಷನಲ್ ಆಗಿದೆ. ಹಾಗೂ ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ವಿಷಯ ಏನಿದೆ ಅನ್ನೋದು ನಿಮಗೆ ಗೊತ್ತಾ? ಅದು ಏನಂದರೆ, IMF 3 ತಿಂಗಳ ಹಿಂದೆನೇ ಹೇಳಿದರು, ಭಾರತದ Q3 GDPನ ವೇಗ ಬಹಳ ಕಠಿಣ ರೀತಿಯಿಂದ ಅದು 7%ನ ಆಸುಪಾಸಿನಲ್ಲಿ ಇರಲಿದೆ. ಅಂದರೆ ಮತ್ತೊಮ್ಮೆ ಇವರು ಭಾರತಕ್ಕೆ ಕಡಿಮೆ ತೋರಿಸುವ ಅಂಕಿಅಂಶವನ್ನು ಹೇಳುತ್ತಿದ್ದರು. ಇವರಿಗೆ ಏನು ಅನ್ನಿಸ್ತಾ ಇತ್ತು ಅಂತಂದರೆ, ಇಸ್ರೇಲ್ ಯುದ್ಧ ಪ್ರಾರಂಭವಾಗಿದೆ, ಇದನ್ನು ಹೊರತು ಉಕ್ರೇನ್ ಯುದ್ಧ ನಡೆಯುತ್ತಿದೆ, ಅಷ್ಟೇ ಅಲ್ಲದೆ ಜಗತ್ತಿನ ಮೇಜರ್ ಎಕನಾಮಿ ಎಲ್ಲದರಲ್ಲೂ ಕ್ರೈಸಿಸ್ ಇದೆ, ಇಂಥದ್ರಲ್ಲಿ ಭಾರತಕ್ಕೆ ಇದರ ಒಂದು ಎಫೆಕ್ಟ್ ಬೀಳಲಿದೆ ಅಂತ. ಆದರೆ ನಿನ್ನೆಗೆ ಏನು ಈ ಅಂಕಿಅಂಶಗಳು ಬಂದಿದ್ದಾವೆ ಇದನ್ನು ನೋಡಿ IMF ಕೂಡ ತಲೆಬಾಗಿಸಿದೆ. ಯಾಕಂದರೆ ಭಾರತವು ಕಳೆದ 3 ಕ್ವಾರ್ಟರ್ನ ಇವರ ರಿಪೋರ್ಟ್ ಏನಿದೆ ಅದನ್ನು ಧ್ವಂಸ ಮಾಡಿದೆ. ಮೊಟ್ಟ ಮೊದಲು ಫಸ್ಟ್ದು, ಸೆಕೆಂಡ್ದು ಹಾಗೂ ಈಗ ಥರ್ಡ್ದು, ಈ 3 ರಿಪೋರ್ಟ್ಗಳು ಎಷ್ಟು ಕೆಟ್ಟ ರೀತಿಯಲ್ಲಿ ಫೇಲ್ ಆಗಿವೆ ಅಂದರೆ ಇದನ್ನು ನೋಡಿ IMF ಸ್ವತಃ ಆಶ್ಚರ್ಯಚಕಿತವಾಗಿದೆ. ಭಾರತ ಎಷ್ಟು ಅದ್ಭುತ ಪ್ರಮಾಣದಲ್ಲಿ ಎಲ್ಲರನ್ನ ಔಟ್ ಪರ್ಫಾರ್ಮ್ ಮಾಡಿದ್ದಾದರೂ ಹೇಗೆ ಅಂತ. ಹಾಗೆಯೇ ನಿಮ್ಗೆ ಹೇಳೋದಾದರೆ, ಜಗತ್ತಿನಲ್ಲಿರುವ ಕೆಲವು ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಿದ್ದಾರೆ ಅಂದರೆ, ಒಂದು ವೇಳೆ ಇಸ್ರೇಲ್ ಯುದ್ಧ ಶುರುವಾಗಲಿಲ್ಲ ಅಂದರೆ, ಬ್ರಿಟನ್ನಲ್ಲಿ, ಜಪಾನಲ್ಲಿ ಆರ್ಥಿಕ ರಿಸೆಪ್ಷನ್ ಬರ್ತಾ ಇದ್ದಿದ್ದಿಲ್ಲ ಅಂದರೆ, GDP ಕುಗ್ತಿಲ್ಲ ಅಂದರೆ ಆಗ ಭಾರತದ GDP ಗ್ರೋತ್ ಡಬಲ್ ಡಿಜಿಟಲ್ಲಿ ಇರ್ತಿತ್ತು, ಅಂದರೆ 10% ದಾಟಿ. ಹಾಗೂ ಇದರ ಬಗ್ಗೆ ನನ್ನ ಅನಿಸಿಕೆ ಏನಿದೆ ಅಂದರೆ, ನಾವು ಇದೇ ವರ್ಷ, ಹೌದು ಗೆಳೆಯರೆ, 2024 ಯಾವುದೇ ಕ್ವಾರ್ಟರ್ ಇರಲಿ, ನಮ್ಮ GDPಯನ್ನು ಡಬಲ್ ಡಿಜಿಟಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಅಂದರೆ 10%ನ ದಾಟಿ ಯಾವುದೇ ನಮ್ಮ ಕ್ವಾರ್ಟರ್ ಆಗಿರಲಿ ಅದು ಟಚ್ ಮಾಡ್ತದೆ. ಹೀಗಾಗಿದ್ದಾಗ ಮತ್ತೊಮ್ಮೆ ನಾವು ವಿಶ್ವದಲ್ಲಿ ದಾಖಲೆಯನ್ನು ಸೃಷ್ಟಿಸಲಿದ್ದೇವೆ. ಹಾಗೂ ಇದರೊಂದಿಗೆ ನಮ್ಮ ಅರ್ಥವ್ಯವಸ್ಥೆ ಮತ್ತು ನಮ್ಮ ದೇಶವನ್ನು ನಾವು ಡಿಸರ್ವ್ ಮಾಡುವ ಆ ಒಂದು ಹಾದಿಯಲ್ಲಿ ತೆಗೆದುಕೊಂಡು ಹೋಗಲಿದ್ದೇವೆ. ಅಂದರೆ ಅಲ್ಲಿ ಹೋಗೋದಕ್ಕೆ ಏನು ನಮ್ಮ ಹಕ್ಕು ಇದೆ, ನಮ್ಮ ಡೆಸ್ಟಿನಿ ಏನಿದೆ ಅದನ್ನು ನಾವು ಪಡ್ಕೊಂಡೇ ಇರ್ತೇವೆ. ನಾವು ನಮ್ಮ ಈ ಹಕ್ಕನ್ನು ಪಡೆಯೋದಕ್ಕಾಗಿ IMF ಆಗಿರಲಿ, ವರ್ಲ್ಡ್ ಬ್ಯಾಂಕ್ ಆಗಿರಲಿ, ಅಮೇರಿಕಾ ಆಗಿರಲಿ, ರಷ್ಯಾ ಆಗಿರಲಿ, ಯಾರು ಕೂಡ ನಮಗೆ ತಡೆಯೋದಕ್ಕೆ ಸಾಧ್ಯವಿಲ್ಲ.
ಸೊ ಗೆಳೆಯರೇ, ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.